ನಿಜವಾಗ್ಲೂ ಜನರ ಮೇಲೆ ಪರಿಣಾಮ ಬೀರಬೇಕಾಗಿರುವಂಥದ್ದು ಯಾವ ವಿಚಾರಗಳು ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಈ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದಂಥ ಬಂಗಾರದ ಮನುಷ್ಯ, ಆ ಸಿನಿಮಾವನ್ನು ನೋಡಿ ಅದೆಷ್ಟೋ ಜನರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡ್ರು, ಅಂದರೆ ಹಳ್ಳಿ ಕಡೆ ವಾಪಸ್ ಹೋದರು ಅಂತ. ಅದೇ ರೀತಿಯಾಗಿ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಯಜಮಾನ ಫಿಲಿಮನ್ನು ನೋಡಿ ಕುಟುಂಬದ ಬಗ್ಗೆ ಗೌರವವನ್ನು ಹೆಚ್ಚಿಸ್ಕೊಂಡ್ರು, ಮತ್ತು ಮಹತ್ವವನ್ನು ತಿಳಿದುಕೊಂಡ್ರು. ಹೀಗೆ ಸಾಕಷ್ಟು ನಮಗೆ ಆದರ್ಶಗಳಾಗುವಂಥ ಸಿನಿಮಾಗಳು ಬಂದಿದೆ. ಈ ರೀತಿಯ ಆದರ್ಶಗಳು ಸಿನಿಮಾದಲ್ಲಿ ಇರಬೇಕು ಅನ್ನೋ ವಾದ ಕೂಡ ಇದೆ. ಸುರೇಶ್ ಸರ್, ಏನು ಹೇಳ್ತೀರಿ ಈ ವಾದಕ್ಕೆ? ಒಂದು ಮೌಢ್ಯ ಮತ್ತು ಯಾವುದು ನಮಗೆ ಬೇಕಾಗಿರುವಂಥದ್ದು ಅಂತ. ಮೌಢ್ಯ ಅಂತ ಶಬ್ದ ನೀವು ಉಪಯೋಗಿಸುವಾಗ ಅದರ ಇನ್ನೊಂದು ಆ್ಯಂಗಲಲ್ಲಿ ನೋಡಬೇಕಾಗುತ್ತೆ. ನಂಬಿಕೆಗಳಲ್ಲಿ 4 ಥರದ ನಂಬಿಕೆ. ಒಂದು ಮೂಲ ನಂಬಿಕೆ, ಮೂಢನಂಬಿಕೆ, ಹೇರಲ್ಪಟ್ಟ ನಂಬಿಕೆ, ವೈಭವೀಕರಿಸಲ್ಪಟ್ಟ ನಂಬಿಕೆ. ಓಕೆ, ಇದು 4 ಬೇರೆ. ಮೂಲ ನಂಬಿಕೆ ಕಲ್ಟ್, ನಾವು ತುಳುನಾಡಿನಲ್ಲಿ ಏನೇನು ನೋಡ್ತೇವೆ ಅದು ಅದರದ್ದಾದ ಪ್ರೊಸೀಜರ್ ಇದೆ. 14 ಕಟ್ಟಲೆ ಅಂತ ನಮ್ಮ ತುಳುವಿನಲ್ಲಿ ಹೇಳ್ತಾರೆ. 16 ಕಟ್ಟಲೆಗಳಲ್ಲಿ ಅದು ಇಟ್ಸ್ ಓನ್ ಪ್ರೊಸೀಜರ್. ಅದು ಮೂಲ ನಂಬಿಕೆಯಲ್ಲಿ ಬರಬೇಕು. ದೈವಾವಾಸ ಆಗಬೇಕಾದ್ರೂ ಎಲ್ರಿಗೆ ಬರುವಂಗಿಲ್ಲ. ಅದಕ್ಕೆ ಒಂದು ಜಾಗ ಬೇಕು, ಜನ ಬೇಕು. ಆನೆಗೆ ಅಂಕುಶಕದ ಬಲ, ದೈವಕ್ಕೆ ಮದಿಪುದ ಬಲ ಅಂತ. ಮದಿಪು ಮಾಡುವವರು ಬೇಕು, ಪೊಸೆಷನ್ ಮಾಡಬೇಕು, ಎಣ್ಣೆ ಕೊಡಬೇಕು, ಬೇರೆ ಬೇರೆ ಪ್ರೊಸೀಜರ್ ಇದೆ. ಇದು ಒಂದು ಥಿಯೇಟ್ರಲ್ಲಿ ಬರುವುದು ಇಂಪಾಸಿಬಲ್. ಅದು ಪೀರಿಯಡ್ಸ್, ಅದು ನಿಷಿದ್ಧ. ಅದು ಎಲ್ಲರೂ ಕುಡಿದು ಬರ್ತಾರೆ, ಗಂಗಾಸ್ ಎದ್ದು ಬರ್ತಾರೆ. ಥಿಯೇಟರ್ ಎನ್ನುವಂಥದ್ದು ಒಂದು ಹೋಲಿ ಪ್ಲೇಸ್ ಅಲ್ಲ ನನ್ನ ಲೆಕ್ಕದಲ್ಲಿ. ಅದು ಸರಸ್ವತಿಯ ಕಲಾ ಪ್ರದರ್ಶನ ಜಾಗ ಇದ್ರೂ ಕೂಡ ಎಲ್ಲ ತರಹದ ಜನ ಬರ್ತಾರೆ. ಆ ಜಾಗಕ್ಕೆ ದೈವ ಬರೋದಿಲ್ಲ, ಯಾಕಂದ್ರೆ ಆ ಪ್ರೊಸೀಜರ್ ಪ್ರಕಾರ ನಾನು ನೋಡ್ಬೇಕು. ಇದು ಮೂಲ ನಂಬಿಕೆಯಿಂದ ಅದು ಆಗ್ಲಿಕ್ಕೆ ನನ್ನ ಪ್ರಕಾರ ಸಾಧ್ಯ ಇಲ್ಲ. ಮೂಢನಂಬಿಕೆ, ಹೇರಲ್ಪಟ್ಟ ನಂಬಿಕೆ. ಅದು ಹೇರಲ್ಪಡೋದು ಇನ್ನು ಹೀಗೇನೆ ಮಾಡಬೇಕು, ಹಿಂಗೇನೆ ಇರಬೇಕು, ನನ್ನ ಅಪ್ಪ ಹಾಕಿದ ಅಲದ ಮರ ಅದು ನಾನು ಹಿಂಗೇನೆ ಇರಬೇಕು, ಅದೊಂದು ಏರಲ್ಪಟ್ಟ ನಂಬಿಕೆ. ಮೂಢನಂಬಿಕೆ ಅಂದರೆ ನನಗೆ ಏನಂತ ಗೊತ್ತಿಲ್ಲ, ನಾನು ಮೌಢ್ಯವಾಗಿ ಅದರ ಬಗ್ಗೆ ನೀವು ಮಾತಾಡ್ತಿದ್ದೀರಿ. ವೈಭವೀಕರಿಸಲ್ಪಟ್ಟ ನಂಬಿಕೆ, ನನಗೇನು ಇದರಲ್ಲಿ ಲಾಭ ಆಗತ್ತೆ, ಅದಕ್ಕೆ ನಾನು ಎಲ್ಲವನ್ನೂ ಬಿಡ್ತೇನೆ, ಆ ಒಂದು ಭಾಗವನ್ನು ತೆಗೆದುಕೊಂಡು ನನಗೇನು ದುಡ್ಡು ಬರುತ್ತೆ, ಹೆಸರು ಬರುತ್ತೆ, ನನಗೆ ಸಮಥಿಂಗ್ ಐ ಆಮ್ ಗೆಟಿಂಗ್, ಆಗ ನಾವು ವೈಭವೀಕರಿಸ್ತೇನೆ. ಬಟ್ ಮೇಡಮ್ ಇದ್ದಾರೆ, ಅವರು ಸೈಕಲಾಜಿಕಲ್ ಆಸ್ಪೆಕ್ಟ್ ಅಂತ ಹೇಳೋದು. ಅದು ನಾನು 20 ವರ್ಷ ಬಿಹೇವಿಯರಲ್ ಸೈಕಾಲಜಿಸ್ಟ್ ಆಗಿ ಕರ್ನಾಟಕ ಆರೋಗ್ಯ ಸಂವರ್ಧನ ಪ್ರತಿಷ್ಠಾನದಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೇನೆ. ನಾನು ತುಂಬ ಇದರಲ್ಲಿ ನೋಡಿದ್ದೇನೆ. ಇದನ್ನು ನಾವು ಮೂಢನಂಬಿಕೆ ಅಂತ ನೋಡುವಾಗ ಫಸ್ಟ್ ಯಾಕೆ ಮಾಡ್ತಾರೆ ಇದು, ವೈ, ನಾನು ಯಾಕೆ ಏನು ಅಂತ ಬರುವುದಕ್ಕಿಂತ ಮೊದಲು ಯಾಕೆ ಇದು ಆಗ್ತದೆ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್. ಈ ನಂಬಿಕೆ ಬರುವಾಗ ಯಾಕೆ ಅಂತ ಹೇಳುವಾಗ, ಆಗ ಮೇಡಮ್ ಒಂದು ವಿಷಯ ಹೇಳಿದರು, ಇಟ್ಸ್ ಎ ಐಡೆಂಟಿಟಿ ಕ್ರೈಸಿಸ್. ನಾನೊಂದು ಜನಗಳಲ್ಲಿ ಇಷ್ಟು ಜನ ಇರುವಾಗ ನನಗೆ ನಾನು ನೋಡ್ತಾ ಇದ್ದೇನೆ, ಅದು ನನಗೆ ಐಡೆಂಟಿಟಿಯನ್ನು ನಾನು ತೋರಿಸ್ಬೇಕಲ್ಲಿ. ಬೇರೆ ಯಾರು ನನ್ನ ಗುರುತಿಸಿಲ್ಲ, ಏನು ದೈವ ಬರೆದು ಏನೋ ಆಗಿ ಮಾಡ್ತೇನೆ. ಐಡೆಂಟಿಟಿ ಕ್ರೈಸಿಸ್, ಡಿಸಾರ್ಡರ್, ಇದೊಂದು ರೀತಿಯ. ಬಟ್ ಅದು ಒಂದು ಚಿಕ್ಕ ರೂಪದಲ್ಲಿ ಮನೆಯಲ್ಲೇ. ಈಗ ನಾನು ರಾಮಾಯಣ ಹೋಗೋ, ನಾವು ಬಿಲ್ಲು ಹಾಕಿ ನಾನು ರಾವಣ ಆಗಿ, ನಾವು ರಾಮ ಆಗಿ ಚಿಕ್ಕದ್ರಲ್ಲಿ ನಾವು ಮಾಡೋದು, ಅದೊಂದು ಲಿಮಿಟಲ್ಲಿದ್ದರೆ ನಥಿಂಗ್ ರಾಂಗ್. ಬಟ್ ಅದು ಒಂದು ರೀತಿಯ ಸಮಾಜದ ಆರೋಗ್ಯವನ್ನು ಕೆಡಿಸುವ ಸಂದರ್ಭಕ್ಕೆ ಬರುವಾಗ ಇಟ್ ಹ್ಯಾಸ್ ಟು ಬಿ ಕಂಡೆಮ್ಡ್. ಅದು ಒಳ್ಳೆಯದಲ್ಲ. ಅದು ಒಂದು ನಂಬಿಕೆಯ ಮೇಲೆ ಒಂದು ಪ್ರಶ್ನೆ ಮಾಡುತ್ತಂತಾದ್ರೆ, ನನ್ನ ನಂಬಿಕೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದೆ, ಹ್ಯಾಸ್ ಟು ಬಿ ಕಂಡೆಮ್ಡ್. ಮೌಢ್ಯ ಅಂತ ಹೇಳಿದ್ರೆ ನಾವು ಎಲ್ಲವನ್ನೂ ಪ್ರಶ್ನೆ ಮಾಡಬೇಕಾಗತ್ತೆ. ಈಗ ಒಂದು ನಂಬಿಕೆ, ದೈವವನ್ನು ಬರುವುದು ಅದೇಂದ್ರೆ ಇಟ್ಸ್ ಎ ದೈವ ಆರಾಧನೆ, ಅಡ್ವಾನ್ಸ್ಡ್ ಸೈಕಾಲಜಿ ನನ್ನ ಪ್ರಕಾರ. ಅವರು ಮಾಡುವ ಕೌನ್ಸಿಲಿಂಗ್ ಇದೆ ಅಲ್ಲ, ಅದು ಅದ್ಭುತ. ಎಷ್ಟೆಷ್ಟು ಕೋರ್ಟ್ಗಳಲ್ಲಿ ನ್ಯಾಯ ತೀರ್ಮಾನ ಆಗದೇ ಇರೋದು ಸರ್ 5 ನಿಮಿಷದಲ್ಲಿ ದೈವದ ಕಾಲದಲ್ಲಿ ನ್ಯಾಯ ತೀರ್ಮಾನ ಆಗಿ ಎಷ್ಟು ಏನು ಹಾವು ಮುಂಗಿಸಿ ಇದ್ದರವರು, ಶೇಖೇನ್ ಕೊಟ್ಟು ಹೋದವರು ಸಾವಿರಾರು ನಿದರ್ಶನಗಳಿದೆ. ಅಲ್ಲೊಂದು ಸಿರಿ ಆರಾಧನೆ ಅಂತ ಪದ್ಧತಿ ಇದೆ. ನೀವು ಕುಮಾರ ಅಂತ ಒಂದು ಇದು ಬರುತ್ತೆ. ಕುಮಾರ ಈಸ್ ಅಡ್ವಾನ್ಸ್ಡ್ ಡಾಕ್ಟರ್. ಅವರು ನನ್ನ ಕಣ್ಣೆದುರಲ್ಲಿ ನೋಡಿ, 2 ಡಿವೋರ್ಸ್ ಆಗುವ 2 ಮ್ಯಾಟ್ರನ್ನ 10 ನಿಮಿಷ ಮಾತಾಡಿ ಅದನ್ನು ಸರಿ ಮಾಡ್ತಾರ್ರಿ. ಡಾಕ್ಟರ್ಗಳು ಎಲ್ಲಿದ್ದಾರೆ ಮೇಡಮ್? ಒಂದು ಡಾಕ್ಟರ್ ಇರೋದು ನಮಗೆ ಇಷ್ಟು ಸೈಕಲಾಜಿಕಲ್ ಅಂತ ಇಂಡಿಯಾದಲ್ಲಿ ಎಲ್ಲಿದ್ದಾರೆ ಡಾಕ್ಟ್ರು? ಸೊ ಮೌಢ್ಯದಲ್ಲಿ ಈ ಥರ ಇಂಪ್ಯಾಕ್ಟ್ ಆಡುವಾಗ ವಿ ಕೆನಾಟ್ ಪ್ರೊಡ್ಯೂಸ್ ದ ಡಾಕ್ಟರ್. ಇಂಡಿಯಾದ ಸೈಕಾಟ್ರಿಸ್ಟ್ ತುಂಬ ಕಡಿಮೆ ಇದ್ದಾರೆ, ಪೇಷಂಟ್ ಜಾಸ್ತಿ ಇದ್ದಾರೆ, ಸೈಕಾಟ್ರಿಸ್ಟ್ ಕಡಿಮೆ ಇದ್ದಾರೆ. ಯಾರು ಆಗ ಪ್ರಕೃತಿಯೇ, ಸಮಾಜವೇ ಒಂದು ಸೃಷ್ಟಿ ಮಾಡುತ್ತೆ, ಒಂದು ಸಿಸ್ಟಮ್ ಮಾಡುತ್ತೆ. ಈ ದೈವಾರಾಧನೆ ಅನ್ನುವಂಥದ್ದು ಅದು ಮೌಢ್ಯ ಅಲ್ಲ. ಒಂದು ಸಮಾಜ ಅದರ ಅಗತ್ಯತೆಗೆ ಬೇಕಾಗಿ ಒಂದು ಮಾಡಿದಂಥ ಒಂದು ಅವಸ್ಥೆ, ಅಲ್ಲಿ ನ್ಯಾಯ ತೀರ್ಮಾನ ಆಗುತ್ತೆ, ಜಗಳಗಳು ಸರಿಯಾಗುತ್ತೆ, ಎಷ್ಟೋ ಆಸ್ತಿ ಆಸ್ತಿ ವ್ಯಾಜ್ಯಗಳು ಸರಿಯಾಗುತ್ತೆ.
ಮತ್ತು ತುಳುನಾಡಿನಲ್ಲಿ ನೋಡಿ, ಯಾವುದೇ ಕೆಲಸ ಮಾಡುವಾಗ ಫಸ್ಟ್ ಕೇಳೋದವರು ದೈವ ಹತ್ರ ಕೇಳೋದು. ದೈವ ನನಗೆ ಗೊತ್ತಿಲ್ಲ, ಒಂದೇ ಒಂದು ದೈವ ನೆಗೆಟಿವ್ ಮಾತಿರೋದು ಗೊತ್ತಿಲ್ಲ. ಅವ್ರು ಏನೇ ದೈವ ಆಗಲಿ, ಈ ದುಂಬುಪೋ ಯಾನುಲ್ಲ, ನೀನು ಮುಂದಿರು, ಹಿಂದೆ ನಾನಿದ್ದೇನೆ, 3 ಎಲೆ ಗಂಧ ತೆಕ್ಕೋ, ಮನೆಯಲ್ಲಿ ಇಟ್ಕೋ, ನೀನು ಬೊಂಬಾಯಿಗೆ ಹೋಗು, ದುಬಾಯಿಗೆ ಹೋಗು, ಎಲ್ಲಿಗಾದ್ರೂ ಹೋಗ, ಈಗಲೂ ನನ್ನ ಪರ್ಸಲ್ಲಿ ಇವತ್ತು ಇವಾಗ ಇದೆ ಅಂದರೆ ಅದು ಒಂದು ನಂಬಿಕೆ, ಮೌಢ್ಯ ಇರಲಿ, ಅದನ್ನು ನಾವು ಕ್ವಶನ್ ಮಾಡೋದಲ್ಲ. ಆ ನಂಬಿಕೆ ನಿಮಗೆ ಒಳ್ಳೇದು ಮಾಡ್ತದಾದ್ರೆ, ನಿಮಗೆ ಚೆನ್ನಾಗಿ ಅದನ್ನು ಏನು ನಿಮ್ಮ ಅಭಿವೃದ್ಧಿಯನ್ನು ಹೆಚ್ಚು ಮಾಡ್ತದಾದ್ರೆ ಆ ನಂಬಿಕೆ ಬೇಕು. ಇಲ್ಲದಾದ್ರೆ ಅದೇ ನಂಬಿಕೆ ನಿಮ್ಮನ್ನು ತೊಂದರೆಗೊಳಗಾಗ್ತಾ ಮಾಡ್ತದೆ, ಸಮಾಜಕ್ಕೆ ನಷ್ಟವನ್ನಾಗ್ತಾ ಅನಿಷ್ಟವಾಗಿ ಅಂತ ನಂಬಿಕೆಯನ್ನು ನಾವು ದೂರೀಕರಿಸಬೇಕು. ಅಲ್ಟಿಮೇಟ್ಲಿ ಇಫೆಕ್ಟ್, ಅದರದ್ದು ಏನು ಪರಿಣಾಮ, ದಟ್ ಈಸ್ ಇಂಪಾರ್ಟೆಂಟ್ ಕಾಸ್ ಅಲ್ಲ.